ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಇದ್ದರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಕನ್ನಡ ಚಿತ್ರರಂಗದ ಭಾಷಾ ಕಿಚ್ಚ ಸುದೀಪ್ ಈಗಾಗಲೇ ಬಿಗ್ ಬಾಸ್ ನಿರೂಪಣೆಗೆ ಗುಡ್ ಬೈ ಹೇಳುವುದಾಗಿ ಘೋಷಿಸಿದ್ದಾರೆ. ಇದೇ ನನ್ನ ಕೊನೆಯ ಬಿಗ್ ಬಾಸ್ ಸೀಸನ್ ಎಂದು ಹೇಳಿರುವ ಕಿಚ್ಚ, ಬೇರೆ ಹೋಸ್ಟ್ ಬದಲಿ ನಿರೂಪಕ ನೋಡಿಕೊಳ್ಳಿ ಅಂತ ಕಲರ್ಸ್ ಕನ್ನಡ ವಾಹಿನಿಗೆ ಸೂಚನೆ ಕೊಟ್ಟಿದ್ದಾರೆ. ಹಾಗಂತ ಕಿಚ್ಚ ಕಂಪ್ಲೀಟ್ ಕಿರುತೆರೆ ದೂರ ಆಗುತ್ತಿಲ್ಲ. ಬಿಗ್ ಬಾಸ್ ಬದಲು ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ನಿರೂಪಣೆ ಮಾಡಲಿದ್ದಾರೆ. ಅಪ್ಪು ಅಲಿಯಾಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಡೆಸಿಕೊಡುತ್ತಿದ್ದ ಕನ್ನಡದ ಕೋಟ್ಯಾಧಿಪತಿ ಶೋಗೆ ಕಿಚ್ಚ ಸಾರಥಿ ಆಗಲಿದ್ದಾರೆ. ವೀಕ್ಷಕರು, ಈ ವರ್ಷ ಕನ್ನಡ ಕಿರುತೆರೆ ಲೋಕದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಭಾಷಾ ಸುದೀಪ್ ಒಂದು ಹೊಸ ಹೆಜ್ಜೆ ಇಡುವುದಕ್ಕೆ ಸಜ್ಜಾಗಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸುದೀಪ್ ಬಿಗ್ ಬಾಸ್ ಶೋನಿಂದ ಹಿಂದೆ ಸರಿದಿದ್ದಾರೆ. ಇದೇ ಕೊನೆಯ ಬಿಗ್ ಬಾಸ್ ಸೀಸನ್ ಅಂತ ಸುದೀಪ್ ಮೊದಲೇ ಘೋಷಿಸಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಫೈನಲ್ ಮುಗಿತಾ ಇದ್ದಂತೆ ಬಿಗ್ ಬಾಸ್ ಜೊತೆಗಿನ ಒಪ್ಪಂದಕ್ಕೆ ಸುದೀಪ್ ಗುಡ್ ಬೈ ಹೇಳಲಿದ್ದಾರೆ. ವೀಕ್ಷಕರೇ, ಬಿಗ್ ಬಾಸ್ ರಿಯಾಲಿಟಿ ಶೋಗೆ ವಿದಾಯ ಹೇಳಿದ ಮೇಲೆ ಕಿಚ್ಚ ಕಂಪ್ಲೀಟ್ ಕಿರುತೆರೆ ಕಡೆಗೆ ಬರುವುದೇ ಇಲ್ವಾ ಅಂತ ಅವರ ಅಭಿಮಾನಿಗಳು ಬೇಜಾರು ಮಾಡಿಕೊಳ್ಳುವುದಕ್ಕೆ ಅವರು ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ. ಇದೇ ವರ್ಷ ಬೇರೊಂದು ವಾಹಿನಿ ಬೇರೆ ಶೋ ಹೋಸ್ಟ್ ಮಾಡೋ ಮೂಲಕ ಮತ್ತೊಮ್ಮೆ ಕಿಚ್ಚ ಸುದೀಪ್ ಕಿರುತೆರೆ ವೀಕ್ಷಕರ ಮುಂದೆ ಬರಲಿದ್ದಾರೆ. ಅದು ಬೇರೆ ಯಾವುದೋ ಶೋ ಅಲ್ಲ, ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ. ಇನ್ನು ವೀಕ್ಷಕರೇ, ಕನ್ನಡದ ಕೋಟ್ಯಾಧಿಪತಿ ಅಂದ ಕೂಡಲೇ ಮೊದಲು ಕನ್ನಡಿಗರ ಮನಸ್ಸಿನಲ್ಲಿ ಬರೋದೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. 2012ರಲ್ಲಿ ಕನ್ನಡದಲ್ಲಿ ಶುರುವಾದ ಕನ್ನಡದ ಕೋಟ್ಯಾಧಿಪತಿ ಶೋವನ್ನು ನಗುಮುಖದ ರಾಜಕುಮಾರ ಪುನೀತ್ ರಾಜ್ಕುಮಾರ್ ನಡೆಸಿಕೊಟ್ಟಿದ್ದರು. ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಹೋಸ್ಟ್ ಮಾಡ್ತಾ ಇದ್ದ ಶೋವನ್ನು ಕನ್ನಡದಲ್ಲಿ ದೊಡ್ಡಮನೆ ಹುಡುಗ ಪುನೀತ್ ರಾಜ್ಕುಮಾರ್ ಅವರು ಸೊಗಸಾಗಿ ನಡೆಸಿ ಟಾಪ್ ಪ್ರೋಗ್ರಾಂ ಮಾಡಿದ್ದಾರೆ. ಕನ್ನಡದ ಕೋಟ್ಯಾಧಿಪತಿ ಸೀಸನ್ 3ಗಳನ್ನು ಹೋಸ್ಟ್ ಮಾಡಿ ಒಂದು ಪ್ರಸಿದ್ಧಿಯನ್ನು ತಂದುಕೊಟ್ಟಿದ್ದಾರೆ. ಇನ್ನು ಕೋಟಿ ಗೆಲ್ಲುವ ಈ ರಸಪ್ರಶ್ನೆ ಆಟದಲ್ಲಿ ಸಾಮಾನ್ಯರಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗದ ಹಲವು ಸೆಲೆಬ್ರಿಟೀಸ್ ಅಪ್ಪು ಎದುರು ಹಾಟ್ ಸೀಟ್ನಲ್ಲಿ ಕುಳಿತು ಆಟ ಆಡಿದ್ದಾರೆ. ಆದರೆ ಅಪ್ಪು ಅಗಲಿಕೆ ನಂತರ ಈ ಸೀಟ್ನಲ್ಲಿ ಕುಳಿತು ಪ್ರಶ್ನೆಗಳ ಬಾಣ ಬಿಡುವ ಸೇನಾನಿ ಯಾರು ಅನ್ನೋ ಪ್ರಶ್ನೆ ಮೂಡಿತ್ತು. ಇದಕ್ಕೆ ಉತ್ತರನೇ ಕಿಚ್ಚ ಸುದೀಪ್ ಎನ್ನುವಂತಾಗಿದೆ. ಈ ಹಿಂದೆ ಕೆಬಿಸಿ ಶೋ ನಡೆಸಿದ್ದ ವಾಹಿನಿಗಳನ್ನು ಬಿಟ್ಟು ಬೇರೊಂದು ವಾಹಿನಿ ಈ ಬಾರಿಯ ಕೆಬಿಸಿ ನಡೆಸೋದು ಫಿಕ್ಸ್ ಆಗಿದೆ. ಸುದೀಪ್ ಜೊತೆ ಮಾತುಕತೆ ನಡೆಸಿ ಆ ವಾಹಿನಿ ಕೆಬಿಸಿ ಆಯೋಜನೆ ಮಾಡುವ ಪ್ಲಾನ್ ಮಾಡಿಕೊಂಡಿದೆ. ಇದಕ್ಕೆ ಸುದೀಪ್ ಕೂಡ ಎಸ್ ಅಂದಾಗಿದೆ. ಅಸಲಿಗೆ ಬಿಗ್ ಬಾಸ್ ಶೋ ಸಾಗುತ್ತಿರುವ ದಾರಿಯ ಬಗ್ಗೆ ಕಿಚ್ಚನಿಗೆ ಅಸಮಾಧಾನ ಇದೆ. ಆದ್ದರಿಂದ ಬಿಗ್ ಬಾಸ್ ಶೋನಿಂದ ದೂರವಾಗೋಣ ಅಂತ ನಿರ್ಧರಿಸಿದ್ದಾರೆ. ಜೊತೆಗೆ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಅಪ್ಪಟ ಫ್ಯಾಮಿಲಿ ಶೋ ಆಗಿದೆ. ಇದರ ನಿರೂಪಣೆ ಹೊಣೆ ಹೊತ್ತರೆ ಮತ್ತಷ್ಟು ಫ್ಯಾಮಿಲಿ ಆಡಿಯನ್ಸ್ಗೆ ಹತ್ತಿರ ಆಗಬಹುದು ಅನ್ನೋದು ಕಿಚ್ಚನ ಲೆಕ್ಕಾಚಾರ. ಆದ್ದರಿಂದ ಕಿಚ್ಚ ಕೂಡ ಕೆಬಿಸಿ ಶೋ ನಡೆಸಲು ಉತ್ಸುಕರಾಗಿದ್ದಾರೆ. ಒಟ್ಟಾರೆ ಅಪ್ಪು ನಂತರ ಕನ್ನಡ ಕೋಟ್ಯಾಧಿಪತಿ ನಡೆಸಿಕೊಡೋರು ಯಾರು ಅನ್ನೋ ಪ್ರಶ್ನೆ ಬಹಳ ದಿನಗಳಿಂದ ಕಾಡ್ತಿತ್ತು. ಈಗ ಅದಕ್ಕೆ ಉತ್ತರ ಸಿಕ್ಕಾಗಿದೆ. ಅಪ್ಪು ಜಾಗಕ್ಕೆ ಕಿಚ್ಚ ಬರಲಿದ್ದಾರೆ. ಆದರೆ ಬಿಗ್ ಬಾಸ್ನಲ್ಲಿ ಕಿಚ್ಚನ ಜಾಗ ತುಂಬೋರು ಯಾರು? ಕಿಚ್ಚ ಇರದ ಬಿಗ್ ಬಾಸ್ ಶೋ ಹೇಗಿರಲಿದೆ ಅನ್ನೋದೇ $1 ಮಿಲಿಯನ್ ಪ್ರಶ್ನೆಯಾಗಿದೆ. ವೀಕ್ಷಕರು, ಇವತ್ತಿಡುವ ಕನ್ನಡದ ಕೋಟ್ಯಾಧಿಪತಿ ಶೋ ಕುರಿತಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಅನಿಸ್ತು ತಪ್ಪದೇ ತೆಗೆದು ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.